ನಮಸ್ತೆ. ಏನಾದರೂ ಒಂದು ಖಾರ ಖಾರ ತಿನ್ನು ಅಂತ ಅನಿಸಿದ್ದು, ಮತ್ತು ಎಣ್ಣೆ ಐಟಮ್ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದಕ್ಕೆಂತ ಮಾಡಿದೆ, ಚಂದ ಮಾಡಿ ನೆಲಗಡಲೆಯನ್ನು ಹುರಿದೆ ಒಂದು ಹದ ಉರಿಯಲ್ಲಿ, ಮತ್ತು ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟೆ. ಹಾಗೆ ಒಂದು ಕಾವಲಿಯಲ್ಲಿ ಸ್ವಲ್ಪ ಉಪ್ಪು ಹಾಕಿದೆ, ಸ್ವಲ್ಪ ಮೆಣಸಿನ ಹುಡಿ ಹಾಕಿದೆ, ಹಾಗೆ ಸ್ವಲ್ಪ ಹಿಂಗು ಹಾಕಿದೆ, ಸ್ವಲ್ಪ ಅರಶಿನ ಹುಡಿ ಹಾಕಿದೆ, ಆರೋಗ್ಯಕ್ಕೆ ಒಳ್ಳೆಯದಂತ. ಹಾಗೆ ಓಮ, ಸ್ವಲ್ಪ ಚಿಟಕಿ ಓಮ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆಯಿತಾ. ಆಲಸಿಗೆ ಆಲೋಚನೆ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆ ಆ ನೆಲಕಡಲೆದು ಸಿಪ್ಪೆ ತೆಗಿಲಿಲ್ಲ. ಯಾಕಂತ ಹೇಳಿದ್ರೆ ಪುನಃ ಹುರಿಯುವಾಗ ಉಂಟಲ್ಲ, ಅದರ ಸಿಪ್ಪೆ ಅದರಷ್ಟಕ್ಕೆ ಹೋಗ್ತದೆ. ಇನ್ನು ನೆಲಕಡಲೆಗೆ ಖಾಲಿ ನನಗೆ ಉಪ್ಪು ಮತ್ತು ಮೆಣಸಿನ ಹುಡಿ ತಾಗಿದ್ರೆ ಸಾಕು, ತಿನ್ನಲಿಕ್ಕೆ ರುಚಿಯಾಗ್ತದೆ. ಅದು ಮಸಾಲೆ ಕಡಲೆಗೆ ತಾಗಲಿ ಅಂತ ಮುಚ್ಚಿಡುವ ಸ್ವಲ್ಪ ಹೊತ್ತು. ಹಾಗೆ ನೆಕ್ಸ್ಟ್ ಎಂತ ಮಾಡಿದೆ, ಒಂದು ಕಬ್ಬಿಣದ ಕಾವಲಿಯಲ್ಲಿ ಅದನ್ನು ಹಾಕಿ ಚಿಕ್ಕ ಉರಿಯಲ್ಲಿ ಒಂದು 5 ನಿಮಿಷ ಹುರಿದಿದ್ದೇನೆ. ಆಯಿತಾ. ಅಂದರೆ ಅದು ಆಲ್ರೆಡಿ ಮೊದಲು ಹುರಿದಿದ್ದಲ್ವ, ಆದ್ದರಿಂದ ಮೊದಲು ಕಡಲೆ ಎಷ್ಟಿತ್ತು ನೋಡಿ, ಈಗ ಎಷ್ಟು ಕಮ್ಮಿ ಆಗಿದೆ ಗೊತ್ತಾ. ಒಂದೊಂದೇ ಬಾಯಿಗೆ ಹಾಕ್ತಾ ಅದು ಕಮ್ಮಿ ಆಗಿದೆ. ಮೊದಲು ಅದು ಹುರಿಯುವಾಗ ಪರಿಮಳ ಬರ್ತದಲ್ಲ, ಅದು ಬಾಯಿಗೆ ಹಾಕುವ ಅಂತ ಅನಿಸ್ತದೆ. ಇದು ಪಿತ್ತ ಅಂತ ಹೇಳ್ತಾರೆ. ಆದ್ದರಿಂದ ಒಂದು ಚಿಕ್ಕ ಬೆಲ್ಲ ತುಂಡು ಒಟ್ಟಿಗಿಟ್ಟು ತಿಂದರೆ ಉಂಟಲ್ಲ, ಒಳ್ಳೆಯದು ಅಂತಾರೆ ಹಿರಿಯರು. ಖುಷಿಯಾದರೆ ಖುಷಿಯಲ್ಲಿ ಒಂದು ಲೈಕ್ ಕೊಟ್ಟು ಖುಷಿಯಾಗಿರಿ. ಹಾಗೂ ನನ್ನನ್ನು ಫಾಲೋ ಮಾಡಿ ಪೇಜನ್ನು. ಥ್ಯಾಂಕ್ ಯು. ಬಾಯ್.